ಭೋಪಾಲ್, ಭಾರತ ಜೀವಂತಿಕೆಯಿಂದ ತುಂಬಿರುವ ನಗರ, ಸಂಸ್ಕೃತಿ ಮತ್ತು ಇತಿಹಾಸದ ರೋಮಾಂಚಕ ಸಂಗಮ. 1980ರ ದಶಕದ ಆರಂಭದಲ್ಲಿ ಅದರ ಪುರಾತನ ಮಸೀದಿಗಳು ಮತ್ತು ಜನನಿಬಿಡ ಬಜಾರ್ಗಳ ಮಧ್ಯೆ ಆಧುನಿಕ ಮಹಾಬಲಿ ನಿಂತಿತ್ತು. ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಯುಸಿಐಎಲ್ ಕೀಟನಾಶಕ ಘಟಕ. ಅನೇಕರಿಗೆ ಇದು ಪ್ರಗತಿಯ ಸಂಕೇತ, ಉದ್ಯೋಗದಾತ. ಆದರೆ ಈ ಕೈಗಾರಿಕಾ ಭರವಸೆಯ ಮೇಲ್ಮೈ ಕೆಳಗೆ ಒಂದು ಅಪ್ರತಿಮ ದುಸ್ವಪ್ನಕ್ಕೆ ನಗರವನ್ನು ತಳ್ಳುವ ಒಂದು ಟೈಮ್ ಬಾಂಬ್ ಅಡಗಿತ್ತು. ಕಾರ್ಖಾನೆಯು ಕಾರ್ಬರಿಲ್ ಕೀಟನಾಶಕವಾದ ಸೆವಿನ್ ಅನ್ನು ಉತ್ಪಾದಿಸುತ್ತಿತ್ತು. ಅದರ ತಯಾರಿಕೆಯಲ್ಲಿ ಪ್ರಮುಖ ಅಂಶವೆಂದರೆ ಮಿಥೈಲ್ ಐಸೋಸೈನೇಟ್ ಅಥವಾ ಎಂಐಸಿ, ಅತ್ಯಂತ ವಿಷಕಾರಿ ರಾಸಾಯನಿಕ. ಕಾರ್ಖಾನೆಯ ಸುತ್ತಮುತ್ತಲಿನ ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದ ಭೋಪಾಲ್ ನಿವಾಸಿಗಳಿಗೆ ತಮ್ಮ ಮನೆಗಳಿಂದ ಕೆಲವೇ ಮೀಟರ್ಗಳ ದೂರದಲ್ಲಿ ತಯಾರಾಗುತ್ತಿದ್ದ ಮಾರಣಾಂತಿಕ ಸಂಯೋಜನೆಯ ಬಗ್ಗೆ ತಿಳಿದಿರಲಿಲ್ಲ. ಅವರು ಪ್ರಗತಿಯ ನೆರಳಿನಲ್ಲಿ ಬದುಕುತ್ತಿದ್ದರು, ಹೊಂಚು ಹಾಕಿ ಕುಳಿತಿದ್ದ ಅಪಾಯದ ಬಗ್ಗೆ ಅರಿವಿಲ್ಲದೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಬಹುರಾಷ್ಟ್ರೀಯ ದೈತ್ಯ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಯುಸಿಐಎಲ್ನಲ್ಲಿ ಬಹುಪಾಲು ಪಾಲನ್ನು ಹೊಂದಿತ್ತು, ಅಂದರೆ 50%ಕ್ಕಿಂತ ಹೆಚ್ಚು. ಉಳಿದ ಷೇರುಗಳನ್ನು ಭಾರತೀಯ ಸಾರ್ವಜನಿಕರು ಮತ್ತು ಹಣಕಾಸು ಸಂಸ್ಥೆಗಳು ಹೊಂದಿದ್ದವು. ಈ ನಿರ್ಣಾಯಕ ಅವಧಿಯಲ್ಲಿ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ನ ಮುಖ್ಯಸ್ಥರಾಗಿದ್ದವರು ಅದರ ಸಿಇಒ ವ್ಯಾರನ್ ಆಂಡರ್ಸನ್. ಕಾರ್ಪೊರೇಟ್ ಜಗತ್ತಿನಲ್ಲಿ ಪ್ರಬಲ ವ್ಯಕ್ತಿಯಾಗಿದ್ದ ಆಂಡರ್ಸನ್ ಅವರ ನಿರ್ಧಾರಗಳು ಅಥವಾ ನಿರ್ಧಾರ ತೆಗೆದುಕೊಳ್ಳದಿರುವುದು ಈ ದುರಂತಕ್ಕೆ ಕೇಂದ್ರಬಿಂದುವಾಯಿತು. ಕೀಟನಾಶಕಗಳ ಬೇಡಿಕೆ ಕಡಿಮೆಯಾದಂತೆ ಭೋಪಾಲ್ ಘಟಕವು ಆರ್ಥಿಕ ತೊಂದರೆಗಳನ್ನು ಎದುರಿಸಿತು. ಸುರಕ್ಷತಾ ನಿಯಮಗಳ ವೆಚ್ಚದಲ್ಲಿ ವೆಚ್ಚ ಕಡಿತದ ಕ್ರಮಗಳು ಸಾಮಾನ್ಯವಾದವು. 1984ರವರೆಗೆ ಸೋರಿಕೆಗಳು ಮತ್ತು ಸಣ್ಣ ಅಪಘಾತಗಳ ವರದಿಗಳು ಹೆಚ್ಚಾಗುತ್ತಾ ಹೋದವು. ಘಟಕದ ಹದಗೆಡುತ್ತಿರುವ ಸುರಕ್ಷತಾ ಮಾನದಂಡಗಳ ಬಗ್ಗೆ ಪತ್ರಕರ್ತರು ಮತ್ತು ಆಂತರಿಕ ಲೆಕ್ಕ ಪರಿಶೋಧನೆಗಳ ಎಚ್ಚರಿಕೆಗಳನ್ನು ಹೆಚ್ಚಾಗಿ ನಿರ್ಲಕ್ಷಿಸಲಾಯಿತು ಅಥವಾ ಕಡಿಮೆ ಮಾಡಲಾಯಿತು. ಡಿಸೆಂಬರ್ 2, 1984ರ ರಾತ್ರಿ ಯಾವುದೇ ರಾತ್ರಿಯಂತೆಯೇ ಪ್ರಾರಂಭವಾಯಿತು. ಕುಟುಂಬಗಳು ಮಲಗಿದ್ದವು, ಆದರೆ ಅವರ ಕೆಳಗೆ ಒಂದು ದುರಂತದ ಘಟನೆಗಳ ಸರಪಳಿ ಈಗಾಗಲೇ ಪ್ರಾರಂಭವಾಗಿತ್ತು. ರಾತ್ರಿ ಸುಮಾರು 11 ಗಂಟೆಗೆ ಕಾರ್ಖಾನೆಯ ಕಾರ್ಮಿಕರು ಮುಚ್ಚಿಹೋಗಿದ್ದ ಪೈಪನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತಿದ್ದರು. ಅವರಿಗೆ ತಿಳಿದಿರಲಿಲ್ಲ, ಆದರೆ ನೀರು ಟ್ಯಾಂಕ್ E610 ಪ್ರವೇಶಿಸಿತ್ತು. ಅದು 42 ಟನ್ ಎಂಐಸಿಯನ್ನು ಹೊಂದಿತ್ತು. ನೀರು ಎಂಐಸಿಯೊಂದಿಗೆ ತೀವ್ರವಾಗಿ ಪ್ರತಿಕ್ರಿಯಿಸಿ ಅಪಾರವಾದ ಶಾಖ ಮತ್ತು ಒತ್ತಡವನ್ನು ಉಂಟುಮಾಡಿತು. ಕಾರ್ಖಾನೆಯ ಸುರಕ್ಷತಾ ವ್ಯವಸ್ಥೆಗಳು, ಅವುಗಳಲ್ಲಿ ಹಲವು ಸ್ವಿಚ್ ಆಫ್ ಆಗಿದ್ದವು, ಅಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಅಥವಾ ಸರಳವಾಗಿ ಅಸಮರ್ಪಕವಾಗಿದ್ದವು, ವಿನಾಶಕಾರಿಯಾಗಿ ವಿಫಲಗೊಂಡವು. ಎಂಐಸಿ ಟ್ಯಾಂಕ್ನ ಶೈಥೀಕರಣ ಘಟಕವು ಕಾರ್ಯನಿರ್ವಹಿಸುತ್ತಿರಲಿಲ್ಲ. ತಪ್ಪಿಸಿಕೊಂಡ ಅನಿಲವನ್ನು ಸುಡಲು ವಿನ್ಯಾಸಗೊಳಿಸಲಾದ ಫ್ಲೇರ್ ಟವರ್ ದುರಸ್ತಿಯಲ್ಲಿತ್ತು ಮತ್ತು ಅನಿಲವನ್ನು ತಟಸ್ಥಗೊಳಿಸಲು ಉದ್ದೇಶಿಸಿದ ಸ್ಕ್ರಬ್ಬರ್ ಸಹ ನಿಷ್ಪ್ರಯೋಜಕವಾಗಿತ್ತು. ಡಿಸೆಂಬರ್ 3ರಂದು ಮುಂಜಾನೆ 1 ಗಂಟೆ ಸುಮಾರಿಗೆ ಟ್ಯಾಂಕ್ E610ರಲ್ಲಿನ ಒತ್ತಡವು ತಡೆಯಲಾಗದೆ ಹೋಯಿತು. ಸುರಕ್ಷತಾ ಕವಾಟವು ಒಡೆಯಿತು ಮತ್ತು ಮಿಥೈಲ್ ಐಸೋಸೈನೇಟ್ ಅನಿಲದ ಮಾರಣಾಂತಿಕ ಹೊಗೆಯು ತಣ್ಣನೆಯ ರಾತ್ರಿಗಾಳಿಗೆ ಉಗುಳಲು ಪ್ರಾರಂಭಿಸಿತು. ಗಾಳಿಗಿಂತ ಭಾರವಾದ ಅನಿಲವು ನೆಲಕ್ಕೆ ಅಂಟಿಕೊಂಡು ಸದ್ದಿಲ್ಲದೆ ಕಪಟವಾಗಿ ಭೋಪಾಲ್ನ ಬೀದಿಗಳಲ್ಲಿ ಹರಡಿತು. ಅದೊಂದು ಅಗೋಚರ ಕೊಲೆಗಾರ, ವೇಗವಾದ ಮತ್ತು ನಿರ್ದಯ. ಅನಿಲವು ಭಯಾನಕ ವೇಗದಲ್ಲಿ ಭೋಪಾಲ್ ಮೇಲೆ ಇಳಿಯಿತು. ಜನರು ಕೆಮ್ಮುತ್ತಾ, ಅವರ ಕಣ್ಣುಗಳು ಉರಿಯುತ್ತಾ, ಶ್ವಾಸಕೋಶಗಳು ಸ್ತಬ್ಧವಾಗುತ್ತಾ ಎಚ್ಚರಗೊಂಡರು. ಅನೇಕರು ಕುರುಡಾಗಿ ಬೀದಿಗಳಿಗೆ ಓಡಿದರು, ಇನ್ನಷ್ಟು ವಿಷವನ್ನು ಉಸಿರಾಡಿದರು. ಮಕ್ಕಳು ಅವರ ಸಣ್ಣ ಶ್ವಾಸಕೋಶಗಳಿಂದಾಗಿ ಹೆಚ್ಚು ದುರ್ಬಲರಾಗಿದ್ದರು. ನಗರವು ದುಸ್ವಪ್ನದ ದೃಶ್ಯವಾಗಿ ಮಾರ್ಪಟ್ಟಿತು. ಕೂಗುಗಳು, ಸಹಾಯಕ್ಕಾಗಿ ಅಳಲುಗಳು ಮತ್ತು ತಕ್ಷಣವೇ ಬಲಿಯಾದವರ ಅಸಹ್ಯಕರ ಮೌನ. ಸಂದರ್ಶನದ ತುಣುಕು. ಬದುಕುಳಿದವರು. ನನ್ನ ಕಣ್ಣುಗಳು ಉರಿಯುತ್ತಿದ್ದವು. ನನಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ. ನನ್ನ ಗಂಡ ನಮ್ಮ ಮಗುವನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದರು, ಆದರೆ ಅವರು ಕುಸಿದು ಬಿದ್ದರು. ಅದು ಗೊಂದಲ, ಶುದ್ಧ ಭಯಾನಕತೆ. ಆಸ್ಪತ್ರೆಗಳು ತಕ್ಷಣವೇ ತುಂಬಿಹೋದವು. ಅಂತಹ ದುರಂತಕ್ಕೆ ಸಂಪೂರ್ಣವಾಗಿ ಸಿದ್ಧವಿಲ್ಲದ ವೈದ್ಯರು ಕಾರಣವನ್ನು ಗುರುತಿಸಲು ಮತ್ತು ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡಲು ಹೆಣಗಾಡಿದರು. ಅನಿಲದ ನಿಖರ ಸಂಯೋಜನೆಯು ಆರಂಭದಲ್ಲಿ ಅಸ್ಪಷ್ಟವಾಗಿತ್ತು, ಇದು ರಕ್ಷಣಾ ಪ್ರಯತ್ನಗಳಿಗೆ ಅಡ್ಡಿಯಾಯಿತು. ಸೋರಿಕೆಯ ನಂತರದ ತಕ್ಷಣದ ಗಂಟೆಗಳು ಮತ್ತು ತಿಂಗಳುಗಳಲ್ಲಿ ಸಾವಿರಾರು ಜನರು ಸಾವನ್ನಪ್ಪಿದರು.
ತಕ್ಷಣದ ಅಧಿಕೃತ ಸಾವಿನ ಸಂಖ್ಯೆ ಆರಂಭದಲ್ಲಿ ಸುಮಾರು 3800 ಆಗಿತ್ತು. ಆದರೆ ನಂತರದ ಅಂದಾಜುಗಳು ಅನಿಲ ಸಂಬಂಧಿತ ಕಾಯಿಲೆಗಳಿಂದಾಗಿ ವಾರಗಳು ಮತ್ತು ತಿಂಗಳುಗಳ ನಂತರ ಮರಣ ಹೊಂದಿದವರನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಅಂಕಿಅಂಶವನ್ನು ಹೆಚ್ಚಿರಿಸುತ್ತವೆ. ಕಾರ್ಯಕರ್ತ ಗುಂಪುಗಳು ಮತ್ತು ಸ್ವತಂತ್ರ ಸಂಶೋಧಕರು ಅನಿಲ ಸೋರಿಕೆಗೆ ನೇರವಾಗಿ ಕಾರಣವಾದ ಸಾವಿನ ನಿಜವಾದ ಸಂಖ್ಯೆ 8000ಕ್ಕಿಂತ ಹೆಚ್ಚಿದೆ ಮತ್ತು ದೀರ್ಘಕಾಲದ ಆರೋಗ್ಯ ಪರಿಣಾಮಗಳನ್ನು ಸೇರಿಸಿದರೆ 25,000ದವರೆಗೆ ಇದೆ ಎಂದು ವಾದಿಸುತ್ತಾರೆ. ಸಂದರ್ಶನದ ತುಣುಕು. ಕಾರ್ಯಕರ್ತ ವೈದ್ಯಕೀಯ ವೃತ್ತಿಪದರು. ಸಂಖ್ಯೆಗಳು ಸಂಪೂರ್ಣ ಕಥೆಯನ್ನು ಹೇಳುವುದಿಲ್ಲ. ನೋವು, ದೀರ್ಘಕಾಲದ ಅನಾರೋಗ್ಯಗಳು, ವಿರೂಪಗಳೊಂದಿಗೆ ಜನಿಸಿದ ಮಕ್ಕಳು, ಅದು ಭೋಪಾಲ್ನ ನಿಜವಾದ ಸಾವಿನ ಸಂಖ್ಯೆ. ದುರಂತದ ತಕ್ಷಣದ ನಂತರ ಬೆರಳುಗಳು ಪರಸ್ಪರರ ಕಡೆಗೆ ತೋರಿಸಲು ಪ್ರಾರಂಭಿಸಿದವು. ಇದು ಮಾನವ ದೋಷವೇ, ಕಾರ್ಪೊರೇಟ್ ನಿರ್ಲಕ್ಷ್ಯವೇ, ಅಥವಾ ಎರಡರ ದುರಂತದ ಸಂಯೋಜನೆಯೇ? ಯೂನಿಯನ್ ಕಾರ್ಬೈಡ್ನ ಸಿಇಒ ವಾರನ್ ಆಂಡರ್ಸನ್ ದುರಂತದ ಸ್ವಲ್ಪ ಸಮಯದ ನಂತರ ಭೋಪಾಲ್ಗೆ ಹಾರಿದರು. ಅವರನ್ನು ಭಾರತೀಯ ಅಧಿಕಾರಿಗಳು ಬಂಧಿಸಿದರು, ಆದರೆ ಯುಎಸ್ ಸರ್ಕಾರದ ಒತ್ತಡದಿಂದಾಗಿ ಬೇಗನೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು. ಅವರು ಭಾರತವನ್ನು ತೊರೆದರು ಮತ್ತು ಮತ್ತೆ ಹಿಂತಿರುಗಿಲ್ಲ. ಭಾರತದ ಪುನರಾವರ್ತಿತ ಹಸ್ತಾಂತರ ಪ್ರಯತ್ನಗಳ ಹೊರತಾಗಿಯೂ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ತಮ್ಮ ಜೀವನವನ್ನು ಕಳೆದರು. ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಅಡಿಯಲ್ಲಿರುವ ಭಾರತ ಸರ್ಕಾರವು ಅಪಾರ ಒತ್ತಡವನ್ನು ಎದುರಿಸಿತು. ಸರ್ಕಾರವು ತಕ್ಷಣದ ಪರಿಹಾರವನ್ನು ನೀಡಿದರೂ ಅನೇಕ ಬದುಕುಳಿದವರು ತಾವು ಕೈಬಿಡಲ್ಪಟ್ಟಿದ್ದೇವೆ ಎಂದು ಭಾವಿಸಿದರು. ಪರಿಹಾರ ಹಕ್ಕುಗಳ ನಿರ್ವಹಣೆ ಮತ್ತು ನಂತರದ ಕಾನೂನು ಹೋರಾಟವು ದೀರ್ಘಕಾಲದ ಮತ್ತು ವಿವಾದಾತ್ಮಕ ವಿಷಯವಾಗಿ ಮಾರ್ಪಟ್ಟಿತು. ಇದು ಆಗಾಗ್ಗೆ ರಾಜಕೀಯ ಕುಶಲತೆ ಮತ್ತು ಅಧಿಕಾರಶಾಹಿ ವಿಳಂಬಗಳಿಂದ ಹಾಳಾಯಿತು. ಸ್ಪಷ್ಟವಾದ ಭೌಗೋಳಿಕ ರಾಜಕೀಯ ಆಯಾಮವಿತ್ತು. ಭಾರತೀಯ ಸರ್ಕಾರವು ತನ್ನ ನಾಗರಿಕರಿಗೆ ನ್ಯಾಯವನ್ನು ಒದಗಿಸುವ ಬಯಕೆ ಮತ್ತು ಪ್ರಬಲ ಅಮೆರಿಕನ್ ನಿಗಮ ಮತ್ತು ಅದರ ಸರ್ಕಾರದೊಂದಿಗೆ ವ್ಯವಹರಿಸುವ ಸಂಕೀರ್ಣತೆಗಳ ನಡುವೆ ಸಿಲುಕಿಕೊಂಡಿತು. ದುರಂತದ ಏಕೆ ಎಂಬುದು ಶೀಘ್ರವಾಗಿ ಅಂಶಗಳ ಸಂಗಮದ ಮೇಲೆ ನೆಲೆಸಿತು. ನಿರ್ಲಕ್ಷಿಸಲ್ಪಟ್ಟ ನಿರ್ವಹಣೆ, ವೆಚ್ಚ ಕಡಿತ, ಅಸಮರ್ಪಕ ಸುರಕ್ಷತಾ ವ್ಯವಸ್ಥೆಗಳು ಮತ್ತು ಸರಿಯಾದ ತರಬೇತಿ ನೀಡದ ಕಾರ್ಮಿಕ ಬಲ. ಯೂನಿಯನ್ ಕಾರ್ಬೈಡ್ ದುರಂತವನ್ನು ಒಪ್ಪಿಕೊಂಡರೂ ಆರಂಭದಲ್ಲಿ ಅತೃಪ್ತ ಉದ್ಯೋಗಿಯಿಂದ ವಿಧ್ವಂಸಕತೆಯನ್ನು ದೂಷಿಸಿತು. ಇದು ವ್ಯಾಪಕವಾಗಿ ವಿವಾದಕ್ಕೊಳಗಾದ ಮತ್ತು ಎಂದಿಗೂ ನಿರ್ಣಯಾತ್ಮಕವಾಗಿ ಸಾಬೀತಾಗದ ಹೇಳಿಕೆಯಾಗಿದೆ. ಪರಿಹಾರಕ್ಕಾಗಿ ಕಾನೂನು ಹೋರಾಟವು ಕಠಿಣವಾಗಿತ್ತು ಮತ್ತು ದಶಕಗಳವರೆಗೆ ವ್ಯಾಪಿಸಿತು. 1989ರಲ್ಲಿ ಯೂನಿಯನ್ ಕಾರ್ಬೈಡ್ ಭಾರತ ಸರ್ಕಾರದೊಂದಿಗೆ $470 ಮಿಲಿಯನ್ ಮೊತ್ತಕ್ಕೆ ನ್ಯಾಯಾಲಯದ ಹೊರಗಿನ ಇತ್ಯರ್ಥಕ್ಕೆ ಒಪ್ಪಿಕೊಂಡಿತು. ಇದು ದೊಡ್ಡ ಮೊತ್ತವೆಂದು ತೋರುತ್ತಿದ್ದರೂ ಪರಿಣಾಮಕ್ಕೊಳಗಾದ ಲಕ್ಷಾಂತರ ಜನರ ನಡುವೆ ವಿಭಜಿಸಿದಾಗ ಇದು ಕೇವಲ ಒಂದು ಸಣ್ಣ ಮೊತ್ತಕ್ಕೆ ಸಮನಾಗಿತ್ತು. ಅನೇಕ ಸಂತ್ರಸ್ತರು ಕೇವಲ ಕೆಲವೇ $100ಗಳನ್ನು ಪಡೆದರೂ ವೈದ್ಯಕೀಯ ವೆಚ್ಚಗಳು ಅಥವಾ ಕಳೆದುಹೋದ ಜೀವನೋಪಾಯವನ್ನು ಭರಿಸಲು ಸಾಕಾಗಲಿಲ್ಲ. ಇತ್ಯರ್ಥವು ವಿವಾದಾತ್ಮಕವಾಗಿತ್ತು. ಇದು ಆತುರದಿಂದ ಕೂಡಿದೆ, ಅಸಮರ್ಪಕವಾಗಿದೆ ಮತ್ತು ಅಂತಿಮವಾಗಿ ಯೂನಿಯನ್ ಕಾರ್ಬೈಡ್ ಅನ್ನೋ ವಿನಾಶದ ಪ್ರಮಾಣಕ್ಕೆ ಸುಲಭವಾಗಿ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು ಎಂದು ಅನೇಕರು ಭಾವಿಸಿದರು. ಹೋರಾಟ ಅಲ್ಲಿಗೆ ಮುಗಿಯಲಿಲ್ಲ. ಬದುಕುಳಿದವರು ಮತ್ತು ಕಾರ್ಯಕರ್ತರು ನ್ಯಾಯ, ಉತ್ತಮ ಆರೋಗ್ಯ ರಕ್ಷಣೆ ಮತ್ತು ಪರಿಸರ ಪರಿಹಾರಕ್ಕಾಗಿ ಬೇಡಿಕೆ ಇಡುತ್ತಲೇ ಇದ್ದಾರೆ. ಡೌ ಕೆಮಿಕಲ್ ಕಂಪನಿ 2001ರಲ್ಲಿ ಯೂನಿಯನ್ ಕಾರ್ಬೈಡ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ಅದರ ಹೊಣೆಗಾರಿಕೆಗಳನ್ನು ಆನುವಂಶಿಕವಾಗಿ ಪಡೆದುಕೊಂಡಿತು. ಆದರೂ ಡೌ ನಿರಂತರವಾಗಿ ಭೋಪಾಲ್ ದುರಂತದ ಜವಾಬ್ದಾರಿಯನ್ನು ನಿರಾಕರಿಸಿದೆ. 40 ವರ್ಷಗಳ ನಂತರವೂ ಭೋಪಾಲ್ನ ಗಾಯಗಳು ಸಂಪೂರ್ಣವಾಗಿ ಮಾಸಿಲ್ಲ. ಅನಿಲಕ್ಕೆ ಒದ್ದುಕೊಂಡವರು ಇನ್ನೂ ತೀವ್ರವಾದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಉಸಿರಾಟದ ಕಾಯಿಲೆಗಳು, ಕ್ಯಾನ್ಸರ್ ಮತ್ತು ಆನುವಂಶಿಕ ಸಮಸ್ಯೆಗಳು ಮುಂದಿನ ಪೀಳಿಗೆಗೆ ಹರಡುತ್ತಿವೆ. ಕಾರ್ಖಾನೆಯ ಆವರಣದೊಳಗಿನ ರಾಸಾಯನಿಕ ತ್ಯಾಜ್ಯವು ಮಣ್ಣು ಮತ್ತು ಅಂತರ್ಜಲವನ್ನು ಕಲುಷಿತಗೊಳಿಸಿದೆ. ಇದು ಸುತ್ತಮುತ್ತಲಿನ ಸಮುದಾಯಗಳಿಗೆ ಮುಂದುವರೆದ ಬೆದರಿಕೆಯಾಗಿದೆ. ಇದು ಕೇವಲ ತೀವ್ರವಾದ ದುರಂತ ಅಲ್ಲ, ಇದು ನಿರಂತರವಾದ ದುರಂತ. ಪ್ರತಿದಿನವೂ ನಾವು ಹೊಸ ರೋಗಲಕ್ಷಣಗಳು ಮತ್ತು ಹೊಸ ಸಮಸ್ಯೆಗಳನ್ನು ನೋಡುತ್ತೇವೆ. ಇದು ಮುಗಿದ ಅಧ್ಯಾಯವಲ್ಲ. ಭೋಪಾಲ್ ದುರಂತವು ಕೈಗಾರಿಕಾ ಸುರಕ್ಷತೆ ಮತ್ತು ಕಾರ್ಪೊರೇಟ್ ಜವಾಬ್ದಾರಿಯ ಬಗ್ಗೆ ಜಾಗತಿಕ ಪಾಠವಾಗಿ ನಿಂತಿದೆ. ಇದು ಅತ್ಯಂತ ಅಪಾಯಕಾರಿ ಕೈಗಾರಿಕೆಗಳನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸ್ಥಳಾಂತರಿಸುವಾಗ ಬಹುರಾಷ್ಟ್ರೀಯ ಕಂಪನಿಗಳು ಆಗಾಗ್ಗೆ ಕಡಿಮೆ ಸುರಕ್ಷತಾ ಮಾನದಂಡಗಳನ್ನು ಅಳವಡಿಸಿಕೊಳ್ಳುತ್ತವೆ ಎಂಬ ಸತ್ಯವನ್ನು ಬಹಿರಂಗಪಡಿಸಿತು. ಇತ್ಯರ್ಥವು ವಿವಾದಾತ್ಮಕವಾಗಿತ್ತು. ಇದು ಆತುರದಿಂದ ಕೂಡಿದೆ, ಅಸಮರ್ಪಕವಾಗಿದೆ ಮತ್ತು ಅಂತಿಮವಾಗಿ ಯೂನಿಯನ್ ಕಾರ್ಬೈಡ್ ಅನ್ನೋ ವಿನಾಶದ ಪ್ರಮಾಣಕ್ಕೆ ಸುಲಭವಾಗಿ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು ಎಂದು ಅನೇಕರು ಭಾವಿಸಿದರು. ಹೋರಾಟ ಅಲ್ಲಿಗೆ ಮುಗಿಯಲಿಲ್ಲ. ಬದುಕುಳಿದವರು ಮತ್ತು ಕಾರ್ಯಕರ್ತರು ನ್ಯಾಯ,
ಉತ್ತಮ ಆರೋಗ್ಯ ರಕ್ಷಣೆ ಮತ್ತು ಪರಿಸರ ಪರಿಹಾರಕ್ಕಾಗಿ ಬೇಡಿಕೆ ಇಡುತ್ತಲೇ ಇದ್ದಾರೆ. ಡಿಸೆಂಬರ್ 3, 1984ರಂದು ಭೋಪಾಲ್ನಲ್ಲಿ ಏನಾಯಿತು ಎಂಬುದನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇದು ಅತಿದೊಡ್ಡ ಕೈಗಾರಿಕಾ ದುರಂತ ಮಾತ್ರವಲ್ಲ, ಇದು ಮಾನವ ನಿರ್ಲಕ್ಷ್ಯ, ಕಾರ್ಪೊರೇಟ್ ದುರಾಸೆ ಮತ್ತು ರಾಜಕೀಯ ಅಸಡ್ಡೆಯ ಸ್ಮಾರಕವಾಗಿದೆ. ಭೋಪಾಲ್ ನ್ಯಾಯಕ್ಕಾಗಿ ಹೋರಾಟವನ್ನು ಮುಂದುವರಿಸಿದೆ, ಕೇವಲ ಪರಿಹಾರಕ್ಕಾಗಿ ಅಲ್ಲ, ಆದರೆ ಪ್ರಪಂಚದಾದ್ಯಂತದ ಕೈಗಾರಿಕಾ ಸಮುದಾಯಗಳು ತಮ್ಮ ಸುರಕ್ಷತಾ ಜವಾಬ್ದಾರಿಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂಬ ಪ್ರಜ್ಞೆಗಾಗಿ. ಅಂತಿಮ ವಾಕ್ಯ: ಭೋಪಾಲ್ನ ಕಥೆ ಕೇವಲ ನೋವಿನ ಇತಿಹಾಸವಲ್ಲ, ಇದು ಜಾಗತಿಕ ಕರೆ. ಪ್ರಗತಿಯು ಮಾನವ ಜೀವಗಳ ವೆಚ್ಚದಲ್ಲಿ ಬರಬಾರದು. ನಾವು ಕಲಿಯಬೇಕು, ನೆನಪಿಡಬೇಕು ಮತ್ತು ಪುನರಾವರ್ತಿಸದಂತೆ ಖಚಿತಪಡಿಸಿಕೊಳ್ಳಬೇಕು. ಈ ಜಾಗತಿಕ ಕೈಗಾರಿಕಾ ದುರಂತದ ಕತೆ ನಿಮ್ಮ ಹೃದಯವನ್ನು ತಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಇಂತಹ ಪ್ರಮುಖ ಐತಿಹಾಸಿಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ.